ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ರವರು ವಕೀಲರ ಸಂಘದ ಕಚೇರಿಯಲ್ಲಿ ಸಭೆ ನಡೆಸಿ ಮತಯಾಚನೆ ಮಾಡಿದ್ದರು. ನಾನು ರಾಜಕೀಯಕ್ಕೆ ಬಂದಿರುವುದು ಆಕಸ್ಮಿಕ. ನಾನು ಮೊದಲಿನಿಂದಲೂ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೇನೆ. ಮುಂದೆಯೂ ನನ್ನ ಸಾಮಾಜಿಕ ಮತ್ತು ರಾಜಕೀಯ ಸೇವೆಗೆ ಈ ಬಾರಿಯ ಚುನಾವಣೆ ನನಗೆ ಮತ್ತೊಂದು ದಾರಿಯಾಗಬೇಕಾಗಿದೆ. ಆದ್ದರಿಂದ ಈ ಬಾರಿಯ ಲೋಕಸಭಾ ಚುನಾವಣೆಗೆ ನಿಮ್ಮ ಮತ ನೀಡಬೇಕೆಂದು ವಕೀಲರಲ್ಲಿ ವಿನಂತಿಸಿಕೊಂಡರು. ಸಭೆಯಲ್ಲಿ ಕನಕಪುರ ವಕೀಲರ ಸಂಘದ ಅಧ್ಯಕ್ಷ ಎಸಿ ಚನ್ನೇಗೌಡ, ಉಪಾಧ್ಯಕ್ಷರಾದ ಸಿದ್ಧಾರ್ಥ, ವಕೀಲರಾದ ದೇವುರಾವ್ ಜಾಧವ್, ಜೆಡಿಎಸ್ ಮುಖಂಡರಾದ ನಾಗರಾಜು ಮತ್ತು ಕನಕಪುರದ ಎಲ್ಲ ವಕೀಲರು ಭಾಗವಹಿಸಿದ್ದರು. ಕಚೇರಿಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ನಮ್ಮ ರಾಮನಗರ ಬಾರ್ ಅಸೋಸಿಯೇಷನ್ ಹಿರಿಯ ವಕೀಲರಾದ ಸುಭಾಷ್ ಶಾಸ್ತ್ರಿ ಅವರು ಸಹ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕನಕಪುರ ಜೆಡಿಎಸ್ ಅಧ್ಯಕ್ಷರಾದ ಶ್ರೀ ನಾಗರಾಜ್ ಅವರು ಸಹ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ. ದೇವೇಗೌಡರು ಸಹ ಬಂದಿದ್ದಾರೆ. ಅವರು ಸಹ ತಮ್ಮೆಲ್ಲರ ವಿಧಾನ ಪರಿಷತ್ ಸದಸ್ಯರಾದಂತಹ ದೇವೇಗೌಡರು ಅವರು ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತಿದ್ದೇವೆ. ಹಾಗೂ ನಮ್ಮ ಸಂಘದ ಅಧ್ಯಕ್ಷರು ಸಹ ಇಲ್ಲಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ನೆರೆದಿದ್ದಂತೆ ಎಲ್ಲ ಹಾಗೂ ವಕೀಲರಿಗೆ ಹಾಗೂ ಇಲ್ಲಿ ಬಂದಿರೋದಕ್ಕೆ ಎಲ್ಲ ಗಣ್ಯರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಮಂಜುನಾಥ್ ರವರು ನಮ್ಮಲ್ಲಿ ಕುರಿತು ಒಂದು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಕನಕಪುರ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಎಲ್ಲ ವಕೀಲ ಬಂಧುಗಳೇ, ಅಂದರೆ ಈಗ ನಮಗೂ ಸಮಯ ಇಲ್ಲ, ಪಾಪ ನಿಮಗೂ ಸಮಯ ಇಲ್ಲ. ಯಾಕೆಂದರೆ ಒಂದು ಸಾಮಾನ್ಯವಾಗಿ ಉದ್ದೇಶ ಅಂದರೆ ತಮಗೆಲ್ಲ ಗೊತ್ತಿದೆ. ನಾನು BJP JDS ಜಂಟಿ ಮೈತ್ರಿ ಅಭ್ಯರ್ಥಿಯಾಗಿ BJPಯಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ. BJP ಪಕ್ಷದ ಚಿಹ್ನೆಯಡಿ ನಾನು ಸ್ಪರ್ಧೆ ಮಾಡಿದ್ದೇನೆ. ನನ್ನ ಕ್ರಮ ಸಂಖ್ಯೆ 1. ಸೊ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಚುನಾವಣೆಯಲ್ಲಿ ಈ ಕ್ರಮ ಸಂಖ್ಯೆ 1 ಆಗಿರೋದ್ರಿಂದ ನಾನು 1ನೇ ಸ್ಥಾನಕ್ಕೆ ಬರ್ತೀನಿ ಅಂತ ವಿಶ್ವಾಸ ಇದೆ. ಹಾಗಾಗಿ ಅಂದರೆ ನಾನು ರಾಜಕೀಯಕ್ಕೆ ಬಂದಿದ್ದು ಆಕಸ್ಮಿಕ. ಯಾಕೆಂದರೆ ನಾನು ರಾಜಕೀಯ ಕುಟುಂಬದ ಹಿನ್ನೆಲೆ ಇದ್ದರೂ ಕೂಡ ನಾನು ರಾಜಕೀಯದಿಂದ ಬಹಳ ದೂರ ಇದ್ದೆ, ಅಂಟಿಸ್ಕೊಂಡೇ ಇರಲಿಲ್ಲ. ನಾನು 35 ವರ್ಷ ಹೃದ್ರೋಗ ತಜ್ಞನಾಗಿ 18 ವರ್ಷ ಜಯದೇವ ಆಸ್ಪತ್ರೆ ನಿರ್ದೇಶಕನಾಗಿ ನಾನು ಕೆಲಸ ಮಾಡಿದ್ದೇನೆ. ಅಂದರೆ ಈಗ ರಾಜಕೀಯಕ್ಕೆ ಬಂದರೂ ಈ ಕಡೆ ಬನ್ನಿ ಅಲ್ಲ, ಈ ಕಡೆ ಸಾಕು ಒಂದೊಂದ್ಸರಿ. ರಾಮನಗರ ವಕೀಲರ ಸಂಘ ಚನ್ನಪಟ್ಟಣ ಮತ್ತು ಮಾಗಡಿ, ಅದಕ್ಕೆ ಒಂದು 4-5 ದಿವಸ ಮತ್ತು ಕುಣಿಗಲ್ಲಲ್ಲಿ ಕೂಡ ವಕೀಲರ ಸಂಘನನ್ನು ಭೇಟಿ ಮಾಡಿದ್ದೇನೆ. ನಾವೆಲ್ಲ ವೃತ್ತಿಪರರು. ಸೊ ನಾವೆಲ್ಲ ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ವಿಚಾರವಂತರಿದ್ದೀರಿ. ಸೊ ನಾನು ಇದ್ರ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ರಾಜಕೀಯಕ್ಕೆ ಈಗಾಗಲೇ ಹೇಳದೆ ಬಂದಿದ್ದು ಆಕಸ್ಮಿಕ ಅಂತ. ಅಂದರೆ ಇವತ್ತು ಇದು ಲೋಕಸಭಾ ಚುನಾವಣೆ. ತಮಗೆಲ್ಲ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆ ಇದು ಇಟ್ಸ್ ಎಲೆಕ್ಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಅಂದರೆ ದೇಶದ ಸಮಗ್ರತೆ, ದೇಶದ ರಕ್ಷಣೆ, ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಮುನ್ನಡೆ ಮತ್ತು ನಾವು ಈ ದೇಶವನ್ನು ಯಾವ ರೀತಿ ಮುನ್ನಡೆಸಬೇಕು, ಇದಕ್ಕೆ ಬೇಕಾದಂಥ ಕಾನೂನುಗಳು, ರೂಪುರೇಷೆಗಳು ಯಾವ ರೀತಿ ದೇಶವನ್ನು ನಡೆಸಲಿಕ್ಕೆ ಇರಬೇಕು ಅನ್ನೋ ಚುನಾವಣೆ. ಸೊ ಹೀಗಾಗಿ ನಾನು ಈ ಕ್ಷೇತ್ರಕ್ಕೆ ಬರೋದಕ್ಕೆ ಮೊದಲೇ ಸಮಾಜ ಸೇವೆ ಮಾಡಿ ಬಂದಿದ್ದೇನೆ. ನಾನು ಅಂದರೆ 35 ವರ್ಷ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಈಗಾಗಲೇ ಹೇಳಿದಾಗೆ ನಾನು 18 ವರ್ಷ ನಾನು ಸುದೀರ್ಘ
ಕಾಲ ಮುಗಿದು ನನ್ನ ವಿಸ್ತರಣೆ ಅವಧಿಯನ್ನು ಮುಗಿಸಿ ಕೂಡ ಬಂದಿದ್ದೇನೆ, ಮಧ್ಯೆ ಏನು ಬಂದಿಲ್ಲ. ಅಂದರೆ ಸರ್ವೈವ್ 7 ಚೀಫ್ ಮಿನಿಸ್ಟರ್ಸ್. ಸೊ ಸುಮಾರು 18 ವರ್ಷದಲ್ಲಿ 7 ಜನ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೇನೆ. ಈಗಿನ ವ್ಯವಸ್ಥೆಯಲ್ಲಿ ಬಹುಶಃ ಸರ್ಕಾರಗಳು ಯಾವ ಸ್ಥಿತಿಯಿಂದ ಬಂದಂಥ ಸರ್ಕಾರಗಳು ಈ ಅಧಿಕಾರಿಗಳನ್ನು ಮತ್ತು ಸಂಸ್ಥೆಯ ಮುಖ್ಯಸ್ಥರನ್ನು ಬದಲಾಯಿಸುವಂಥ ಒಂದು ವ್ಯವಸ್ಥೆ ಇರುತ್ತೆ ಸಾಮಾನ್ಯವಾಗಿ. ಆದರೂ ಕೂಡ ನಾನು ಸುಮಾರು 18 ವರ್ಷದಲ್ಲಿ 7 ಜನ ಮುಖ್ಯಮಂತ್ರಿಗಳು ಬಂದರೂ ಕೂಡ ಎಲ್ಲರೂ ಕೂಡ ನನ್ನನ್ನು ಇಷ್ಟಪಡ್ತಾ ಇದ್ರು. ಹೀಗಾಗಿ ನನ್ನ ಅವಧಿಯಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ನನ್ನ ಅವಧಿಯಲ್ಲಿ 500% ಪ್ರಗತಿಯನ್ನು ಸಾಧಿಸಿದೆ ಮತ್ತು ಹಾಸಿಗೆ ಸಾಮರ್ಥ್ಯ 300 ಇದ್ದಿದ್ದು ನನ್ನ ಅವಧಿಯಲ್ಲಿ ಅದು 2000 ಹಾಸಿಗೆ ಸಾಮರ್ಥ್ಯದ ಜಯದೇವ ಹೃದ್ರೋಗ ಆಸ್ಪತ್ರೆಯಾಗಿ ಇಡೀ ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ಹೃದ್ರೋಗ ಸಂಸ್ಥೆ ಅಂದರೆ ಇವತ್ತು ಜಯದೇವ ಹೃದ್ರೋಗ. ಅಂದರೆ ಯಾವಾಗಲೂ ಅಷ್ಟೇ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಬದಲಾವಣೆ ತರೋದು ಬಹಳ ಕಷ್ಟ. ಯಾಕೆಂದರೆ ಹಲವಾರು ಅಡಚಣೆಗಳಿರುತ್ತೆ, ಹಲವಾರು ಸಮಸ್ಯೆಗಳಿರುತ್ತೆ, ಹಲವಾರು ಕಾನೂನಿನ ನಿರ್ಬಂಧನೆಗಳಿರುತ್ತೆ. ಆದಾಗ್ಯೂ ಕೂಡ ನಾನೇ ಹಾಕಿಕೊಂಡ ಮತ್ತು ಪರಿಪಾಲನೆ ಮಾಡಿಕೊಂಡು ಬಂದಂಥ 3 ಘೋಷವಾಕ್ಯಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಮೊದಲನೇದು ಏನಪ್ಪ ಅಂದರೆ ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. 2ನೇದು ಕಡತಕ್ಕಿಂತ ಪ್ರಾಣ ಮುಖ್ಯ. 3ನೇದು ಮಾನವೀಯತೆಗೆ ಮೊದಲ ಆದ್ಯತೆ. ಸೊ ಈ ಅಡಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅಂದರೆ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಏನು ಸರ್ಕಾರದಿಂದ ಯಾವುದೇ ವಿಶೇಷವಾದಂಥ ಅನುದಾನ ಇರಲಿಲ್ಲ. ಬೇರೆ ಸಂಸ್ಥೆಗಳಿಗೆ ಮೈಸೂರು ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಅಥವಾ ಬೇರೆ ಬೇರೆ ಮೆಡಿಕಲ್ ಕಾಲೇಜುಗಳಾಗ್ಬೋದು, ಅಲ್ಲಿ ಏನು ಅನುದಾನ ಕೊಡ್ತಾರೆ ಇಲ್ಲಿಯೂ ಕೂಡ ಅಷ್ಟೇ ಅನುದಾನ. ಆದರೆ ಇಷ್ಟು ಅಭಿವೃದ್ಧಿ ಹೇಗಾಯಿತು? ಅದರಿಂದ ನಾನು ಏನು ಮಾಡಿದೆ, ನಾನು ಅಧಿಕಾರ ವಹಿಸಿಕೊಂಡಂಥ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ ಅದರಲ್ಲಿ ಜಯದೇವ ಇದರಲ್ಲಿ ಫಿಕ್ಸೆಡ್ ಡಿಪಾಸಿಟಲ್ಲಿ ಹಣ ಇತ್ತು, 5.5 ಕೋಟಿ ಸಾಲ ಇತ್ತು. ಸೊ ಆ ಸಂದರ್ಭದಲ್ಲಿ ಸಂಸ್ಥೆ ಬಹಳ ಅಷ್ಟು ಆರೋಗ್ಯಕರವಾಗಿರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಆವಾಗಿದ್ದು 400 ಜನ ಎಂಪ್ಲಾಯೀಸ್ ಇದ್ದರು. ಈಗ ಬಿಡುವಾಗ ಆಲ್ಮೋಸ್ಟ್ 3,500-4,000 ಹತ್ತಿರ ಇದ್ದಾರೆ. ಸೊ 400 ಇದ್ದದ್ದು ಆಲ್ಮೋಸ್ಟ್ 4,000 ಹತ್ತಿರ. ಆವಾಗ ನಾನೇನು ಮಾಡಿದೆ, ಅಲ್ಲಿದ್ದಂಥ ಎಲ್ಲ ನಮ್ಮ ಎಂಪ್ಲಾಯೀಸ್ನ ಕರೆದು 1 ದಿನದ ಸ್ಯಾಲ್ರಿಯನ್ನು, 1 ದಿನದ ವೇತನವನ್ನು ನಾವು ಫಸ್ಟು ಸಂಸ್ಥೆಗೇ ಡೊನೇಟ್ ಮಾಡಿಬಿಡೋಣ, ಆಮೇಲೆ ಬೇರೆಯವ್ರನ್ನ ಕೇಳೋಣ. ಯಾಕೆಂದರೆ ಚಾರಿಟಿ ಶುಡ್ ಬಿಗಿನ್ ಅಟ್ ಹೋಮ್ ಅಂತ. ಸೊ ಆ ದೃಷ್ಟಿನಲ್ಲಿ ಅಲ್ಲಿಂದ ನಾವು ಹಂತವಾಗಿ ಬೆಳೆದು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಇಂಡಿಯಾ ದೇಶದಲ್ಲಿ ಅತಿ ಹೆಚ್ಚು ಆಂಜಿಯೋಪ್ಲಾಸ್ಟಿ ಮಾಡತಕ್ಕಂಥ ಸಂಸ್ಥೆ ಇದ್ದರೆ ಅದು ಜಯದೇವ ಹೃದ್ರೋಗ ಸಂಸ್ಥೆ. ಅಂದರೆ ಒಂದು ಬಹಳ ಮುಖ್ಯವಾದದ್ದು ಅಂದರೆ ನಾನು ನನ್ನ ಅವಧಿಯಲ್ಲಿ ಸುಮಾರು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಕೊಡಲಾಗಿದೆ. ಅಂದರೆ ಬೆಂಗಳೂರು ಜಯದೇವ, ಮೈಸೂರು ಜಯದೇವ, ಕಲಬುರಗಿ ಜಯದೇವ, ESI ಜಯದೇವ ಮತ್ತು KC ಜನರಲ್. ಯಾವುದಾದ್ರೂ ಈ ಭಾರತ ದೇಶದಲ್ಲಿ ಇಷ್ಟು ಶಾಖೆ ಹೊಂದಿರತಕ್ಕಂಥ ಆಸ್ಪತ್ರೆ, ಏಕೈಕ ಆಸ್ಪತ್ರೆ ಅಂದರೆ ಜಯದೇವ ಆಸ್ಪತ್ರೆನೇ. ಸೊ ನಾನು ದಾನಿಗಳು ಸುಮಾರು 50ರಿಂದ 60 ದಾನಿಗಳನ್ನು ನಾವು ರೋಪಿನ್ ಮಾಡಿ ಇವತ್ತು ನಿರಂತರವಾಗಿ ಸಹಾಯ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ನಾವು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ ಮತ್ತು 8 ಲಕ್ಷ ಪ್ರೊಸೀಜರ್ಸ್ ಮಾಡಿದ್ದೇವೆ. ನಾವು ಅಂತ ಹೇಳ್ತೇನೆ, ಯಾಕೆಂದರೆ ನಾನು ಅಂತ ಹೇಳಲ್ಲ, ನಾನು ಅದಕ್ಕೆ ಮುಂದಾಳತ್ವ, ಅದಕ್ಕೆ ಯಾವ್ಯಾವ ರೀತಿ ರೂಪುರೇಷೆ ಮಾಡಬೇಕು ಅದು ಮಾಡಿದ್ದೇವೆ. ಸೊ ಹೀಗಾಗಿ ಯಾಕೆಂದರೆ ನಾನು ಅನ್ನೋದು ಅಹಂಕಾರ ಅಂತ ನನ್ನ ಅರ್ಥದಲ್ಲಿ, ನಾವು ಅನ್ನೋದು ಅಲಂಕಾರ ಅಂತ ಹೇಳ್ತೀವಿ ನಾವು. ಅಂದರೆ ಇಷ್ಟು ಲಕ್ಷಾಂತರ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ರೋಗಿಯನ್ನು ನಾವು ಹಣಕ್ಕೋಸ್ಕರ ಚಿಕಿತ್ಸೆಯಿಂದನೇ ವಾಪಸ್ ಕಳಿಸಿಲ್ಲ. ಅದು ಅವರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲದೆ ಇರಲಿ, ಅವರ ಹತ್ರ ಇನ್ಶೂರೆನ್ಸ್ ಇಲ್ಲದೆ ಇರಲಿ, ಅವರ ಹತ್ರ ಹಣ ಇಲ್ಲದೆ ಇರಲಿ, ಅವ್ರಿಗೆ ಎಲ್ಲ ಒಂದು ಚಿಕಿತ್ಸೆ ಕೊಡತಕ್ಕಂಥ. ಯಾಕೆಂದರೆ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಒಂದೊಂದು ನಿಮಿಷ ಕೂಡ ಬಹಳ ಮುಖ್ಯ. ಇವಾಗ ನಮ್ಮ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಒಂದು ರೂಲ್ ಬುಕ್ ಅಂತ ಇರುತ್ತೆ. ಸೊ ಬರೀ ಈಗ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ಒಂದು ರೂಲ್ ಬುಕ್ ಇರುತ್ತೆ, ಆ ರೂಲ್ ಬುಕ್ಕಲ್ಲಿ ತಪ್ಪುಗಳಿರುತ್ತೆ. ಆ ತಪ್ಪುಗಳನ್ನು ನಾವು ಪರಿಪಾಲನೆ ಮಾಡ್ಕೊ ಬಂದರೆ ರೂಲ್ ಬುಕ್ ಪ್ರಕಾರ ಕರೆಕ್ಟು. ಆ ತಪ್ಪುಗಳನ್ನು ತಿದ್ದುಬಿಟ್ಟು ಮಾಡೋಕ್ಕೆ ಹೋದರೆ ಅದು ರಾಂಗ್. ನಿಮ್ಮ ಕೋರ್ಟಲ್ಲೂ ಹಾಗೆ ಆಗುತ್ತೆ. ಗೋ ಬೈ ರೂಲ್ ಬುಕ್.
ಬಟ್ ಆ ರೂಲ್ ಬುಕ್ಕನ್ನು ಸರಿಪಡಿಸುವಂಥ ಕೆಲಸ ಆಗಬೇಕು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಅದಕ್ಕೆ ನನ್ನ ಅರ್ಥದಲ್ಲಿ ಈಗ ಕೆಲವು ಬ್ರಿಟಿಷರ ದಿನದಿಂದಲೇ ಹಲವಾರು ಕಾನೂನುಗಳು ಬಂದಿದೆ. ಬ್ರಿಟಿಷರ ಕಾಲದಲ್ಲಿ ಅದೇ ಕಾನೂನುಗಳು ಇನ್ನೂ ಕೆಲವು ಇಲಾಖೆಗಳಲ್ಲಿ ಮುಂದುವರೆದಿದೆ. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಇಂಟೆನ್ಸಿವ್ ಕೇರ್ ಯೂನಿಟ್ಟು ಇಡೀ ದೇಶದಲ್ಲೇ ಅತಿ ದೊಡ್ಡ ICU ಕೇರ್ ಯೂನಿಟ್ ಇರೋದು ಜಯದೇವದಲ್ಲಿ. ಅಲ್ಲೆಲ್ಲ ಗಲಾಟೆ ಆಗ್ತಾ ಇತ್ತು. ಇದು ನರ್ಸ್ಗಳು ಗಲಾಟೆ ಜೋರಾಗಿ ಫೋನಲ್ಲಿ ಈ ಮೊಬೈಲ್ ಫೋನ್. ನಮ್ಮ ಈ ಪ್ರಪಂಚದಲ್ಲಿ 2 ವರ್ಸ್ಟ್ ಡಿಸ್ಕವರೀಸ್ ಯಾವುದಪ್ಪ ಅಂದರೆ, ಒಂದು ದುಡ್ಡು, ಇನ್ನೊಂದು ಮೊಬೈಲ್ ಫೋನ್ ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ದುಡ್ಡು ನೋಡಿ ಎಷ್ಟು ಎಕ್ಸ್ಚೇಂಜ್, ಎಷ್ಟು ಕೈ ಅದು ಹೋದ್ರೂ ಕೂಡ ಅದು ಸೆಕೆಂಡ್ ಹ್ಯಾಂಡ್ ಆಗೋದೇ ಇಲ್ಲ ದುಡ್ಡು. ಸೊ ಇವನ್ ಮೊಬೈಲ್ ಫೋನು ಅಷ್ಟೇ, ಅದು ಸೆಕೆಂಡ್ ಹ್ಯಾಂಡ್ ಆಗೋದೇ ಇಲ್ಲ. ಸೊ ಆ ಮೊಬೈಲ್ ಫೋನಲ್ಲಿ ಮಾತಾಡ್ತಾ ಇರೋರು ಪೇಷಂಟ್ಸ್ಗೆಲ್ಲ ಡಿಸ್ಟರ್ಬ್ ಆಗ್ತಾ ಇತ್ತು. ಆವಾಗ ಅಂದರೆ ಅಲ್ಲಿ ಮೊದಲೇ ICUನಲ್ಲಿ ಎಲ್ಲ ಸ್ಟ್ರೆಸ್ ಇರುತ್ತೆ ಪೇಷಂಟ್ಸ್ಗೆ. ಪೇಷಂಟ್ ಅಟೆಂಡರ್ಸು ಕೂಡ ಮಾತಾಡ್ತಾ ಇರ್ತಾರೆ, ಪೇಷಂಟ್ಸ್ ಅಟೆಂಡರ್ಸು ಮಾತಾಡ್ತಾರೆ. ಅದಕ್ಕೋಸ್ಕರ ಗಲಾಟೆ ಆಗುತ್ತಲ್ಲ ಅಂದ್ಬಿಟ್ಟು ನಿಶ್ಶಬ್ದ ಇರಬೇಕು ಅಂದ್ಬಿಟ್ಟು ಒಂದು ಜಾಮರ್ ಹಾಕಿಸ್ದೆ. ಜಾಮರ್ ಅಂದರೆ ಯಾವ್ದು ಮೊಬೈಲ್ ಕಾಲ್ಸ್ ಬರೋದಿಲ್ಲ, ಅಲ್ಲಿ ಓನ್ಲಿ ಲ್ಯಾಂಡ್ಲೈನ್ ಬರುತ್ತೆ. ಆವಾಗ ದಿಸ್ ಐ ಡಿಡ್ ಇಟ್ ಇನ್ ಸಮ್ವೇರ್ ಇನ್ 2011 ಅಷ್ಟೇ. ಹೌದು, ಆವಾಗ ನನಗೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಗ್ರಾಫ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಒಂದು ನೋಟಿಸ್ ಬಂತು. ನೀವು ಜಾಮರ್ ಹಾಕಂಗಿಲ್ಲ, ಅದು ಓನ್ಲಿ ಏನಾದರೂ ನೇಷನ್ ಸೆಕ್ಯೂರಿಟಿ ಇಶ್ಯೂಸ್ ಇದ್ದರೆ, ಇಫ್ ದೆರ್ ಈಸ್ ಎನಿ ಥ್ರೆಟ್ ಟು ದಿ ನ್ಯಾಷನಲ್ ಸೆಕ್ಯೂರಿಟಿ ಮಾತ್ರ ಹಾಕಬೇಕು ಅಂತ. ಆ್ಯಕ್ಟ್ ಯಾವ್ದು ಕೋಟ್ ಮಾಡಿದ್ದಾರೆ? 1948 ಟೆಲಿಗ್ರಾಫಿಕ್ ಆ್ಯಕ್ಟ್. ಅವಾಗ ಮೊಬೈಲ್ ಫೋನ್ ಇತ್ತ, ಬಟ್ ರೂಲ್ ಬುಕ್ ಪ್ರಕಾರ ಅದು. ಅದಕ್ಕೋಸ್ಕರ ನನ್ನ ಅರ್ಥದಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಗಣಕೀಕರಣ ಅಂತ ಹೇಳ್ತಾ ಇರ್ತೀವಿ. ಆಯಿತು ಗಣಕೀಕರಣ, ಬಟ್ ಗಣಕೀಕರಣ ಇದ್ದರೆ ಸಾಲದು, ಸರಳೀಕರಣ ಆಗಬೇಕು. ದಟ್ ಈಸ್ ಯು ಹ್ಯಾವ್ ಟು ಸಿಂಪ್ಲಿಫೈ ದ ಪ್ರೊಸೀಜರ್. ಹಾಗಾಗಿ ಹಲವಾರು ಯಾವುದೇ ಒಂದು ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಬದಲಾವಣೆಯನ್ನು ತರಬೇಕು. ಅಂದರೆ ಈಗಿನ ಪರಿಸ್ಥಿತಿ ಏನು ಅನುಗುಣವಾಗಿ ಅದು ನೀಡ್ಸ್ ಇರುತ್ತೆ, ಅದಕ್ಕೆ ನಾವು ಬದಲಾವಣೆಯನ್ನು ತರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಮೊದಲು 2,000 ರೂಪಾಯಿ ಕಟ್ಟಬೇಕಾಗಿತ್ತು ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅಡ್ಮಿಷನ್ ಆಗುವಾಗ. ಅವ್ರ ಹತ್ರ ದುಡ್ಡು ಇರುತ್ತೋ ಇಲ್ವೋ, ಅಥವಾ 100 ರೂಪಾಯಿ ಶಾರ್ಟೇಜ್ ಇರುತ್ತೋ, ಅಥವಾ ಇಲ್ಲ ಮನೆ ದುಡ್ಡು ಇರ್ಬೋದು. ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟ್ ವಿಲ್ ನಾಟ್ ವೇಟ್ ಫಾರ್ ಆಲ್ ದೀಸ್ ಥಿಂಗ್ಸ್. 1 ನಿಮಿಷ 2 ನಿಮಿಷನೂ ಇಂಪಾರ್ಟೆಂಟು. ಸೊ ಆವಾಗ ನಮ್ಮ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಇಲ್ಲ ಸರ್ ಅದು ಮೊದಲೇ ರೆವಿನ್ಯೂ ಕಡಿಮೆ ಇದೆ, ನೀವು ಹೆಂಗೆ ಸ್ಟಾಪ್ ಅದು ಬೇಡ ಅಂತೀರ. ಇಲ್ಲಪ್ಪ, ನಿಮ್ಮ ರೆವಿನ್ಯೂ ಆಮೇಲೆ ಇಟ್ಕೊಂಡು ಫಸ್ಟು ಬದುಕಬೇಕು. ಆವಾಗ ಏನು ಮಾಡಿದೆ ನಾನು, ಅಡ್ಮಿಷನ್ ಆಗೋಂಥ ಸಂದರ್ಭದಲ್ಲಿ, ಎಮರ್ಜೆನ್ಸಿ ಅಡ್ಮಿಷನ್ಸ್ ಆಗೋ ಸಂದರ್ಭದಲ್ಲಿ 2,000 ರೂಪಾಯಿ ಕಟ್ಟೋದು ಬೇಡ ಅಂತ ತೆಗೆದಾಕ್ತೆ ನಾನು. ಅಂದರೆ ಈ ಥರ ಮಾಡಬೇಕಾಗುತ್ತೆ. ಇನ್ನು ಈ BPL ಕಾರ್ಡ್ ಅಂತ ಒಂದಿದೆ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ವಿ ಹ್ಯಾವ್ ಟು ಚೇಂಜ್. ಯಾರಾದರೂ ಅಷ್ಟೇ, ಈ ಬದಲಾವಣೆಗೆ ಯಾರು ವಿರೋಧಿಸ್ತಾರೆ ಅವರು ಅಂಥ ವ್ಯವಸ್ಥೆ ಮುಂದುವರಿಯಲ್ಲ. ಯು ಹ್ಯಾವ್ ಟು ಅಕ್ಸೆಪ್ಟ್ ದಿ ಚೇಂಜ್, ಯು ಹ್ಯಾವ್ ಟು ಮೂವ್ ಆನ್, ಯು ಹ್ಯಾವ್ ಟು ಬ್ರಿಂಗ್ ರಿಫಾರ್ಮ್ಸ್, ಯು ಶುಡ್ ಬಿ ಎ ಗೇಮ್ ಚೇಂಜರ್ ಇನ್ ಎವ್ರಿಥಿಂಗ್. ಸೊ ಈ BPL ಕಾರ್ಡ್ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಈ ವ್ಯವಸ್ಥೆನಲ್ಲಿ 30% BPL ಕಾರ್ಡು ಶ್ರೀಮಂತರ ಹತ್ರನೇ ಇದೆ. ಎಷ್ಟೋ ಸರಿ ಮೊನ್ನೆ ಯಾರೋ ಒಂದು 2 ತಿಂಗಳಿಂದ ಬಂದಿದ್ರು, ಯಾಕೆ ಇಷ್ಟು ಲೇಟು ಅಂದರೆ BPL ಕಾರ್ಡ್ ತೆಗೆದು ತೋರಿಸಿದ್ರು, ಅದೇನೋ ಫೈಲ್ ಮಾಡೋದಕ್ಕೆ. ಯಾಕೆ ಇಷ್ಟು ಲೇಟು ಅಂದರೆ ಫ್ಲೈಟ್ ಲೇಟ್ ಆಯಿತು ಸರ್, ಅದಕ್ಕೆ ಬಂದೆ BPL ಕಾರ್ಡ್. ಸೊ ಈ BPL ಕಾರ್ಡ್ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವರಿಗೆ ಉಚಿತವಾದ ನಮ್ಮ ಸ್ಕೀಮ್ ಪ್ರಕಾರ ಅದು ನಾವು ಉಚಿತವಾಗಿ ಚಿಕಿತ್ಸೆ ಕೊಡಬೇಕು BPL. ಆದರೆ ಗ್ರೌಂಡ್ ರಿಯಾಲಿಟೀಸ್ ಏನು, ಕೆಲವರಿಗೆ BPL ಕಾರ್ಡ್ ಹೆಸರು ಬಿಟ್ಟೋಗಿರುತ್ತೆ, ಅಥವಾ ನೀರು ಬಿದ್ದು ಏನೋ ಅಳಿಸೋಗಿರುತ್ತೆ, ಅಥವಾ ಮನೆ ಶಿಫ್ಟ್ ಮಾಡುವಾಗ ಎಲ್ಲ ಹಾಳಾಗಿರುತ್ತೆ. ಅವ್ರು ನಿಜವಾಗ್ಲೂ BPL ಕಾರ್ಡ್. ಬಟ್ ಈ ಗಣಕೀಕರಣ ಆಗಿರೋದ್ರಿಂದ ಆ ಸ್ಕೀಮಲ್ಲಿ ಫ್ರೀ ಟ್ರೀಟ್ಮೆಂಟ್ಗೆ ಅದು ಅಪ್ಲೋಡ್ ಆಗಲ್ಲ. ಸೊ ಇಂಥ ಕಡು ಬಡವರಿಗೆ, ಈ BPL ಕಾರ್ಡ್ ಇಲ್ಲದೆ ಇದ್ದ ಕಡು ಬಡವರಿಗೆ ಯಾವ ರೀತಿ ಚಿಕಿತ್ಸೆ ಕೊಡೋದು? ನಮ್ಮ ಉತ್ಸಾಹದಲ್ಲಿ ಅಂಥವ್ರಿಗೆ, ಯಾಕೆಂದರೆ ಚಿಕಿತ್ಸೆ ಕೊಡ್ತಾ ಹೋದರೆ ಅದೇ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಆವಾಗ ಲೆಕ್ಕ ಪರಿಶೋಧಕರಿಂದ ಸಮಸ್ಯೆ ಆಗುತ್ತೆ. ಲೆಕ್ಕ ಪರಿಶೋಧಕರು ಏನು, ಅವ್ರು ನೋಡೋದು ಕಡತಗಳು, ಅವ್ರ ಕಣ್ಣಿಗೆ ಪೇಷಂಟ್ ಕಾಣಲ್ಲ. ಅದಕ್ಕೆ 2007ನೇ ಇಸ್ವಿನಲ್ಲಿ ನಾನೇ ಒಂದು ನಮ್ಮ ಆಡಳಿತ ಮಂಡಳಿನಲ್ಲಿ ಒಂದು ಲಿಮಿಟೆಡ್ ಒಂದು ಕಾನೂನನ್ನು ತರೋದಕ್ಕೆ ಒಂದು ಅಜೆಂಡಾದಲ್ಲಿಟ್ಟೆ. ಏನು, BPL ಕಾರ್ಡ್ ಇಲ್ಲದೆ ಇರತಕ್ಕಂಥ ಕಡು ಬಡವರನ್ನು ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಅಥವಾ ಉಚಿತವಾಗಿ ಚಿಕಿತ್ಸೆ ಕೊಡಲಿಕ್ಕೆ ಆ ಬಡತನವನ್ನು ಅವರಿಗೆ ಅದನ್ನು ಕಣ್ಣಿನಿಂದ ಗುರುತಿಸುವಂಥದ್ದು, ಐಬಾಲ್ ಅಸೆಸ್ಮೆಂಟ್. ಆ ಪವರ್ಸು
ಡೈರೆಕ್ಟ್ರಿಗೆ ಅದನ್ನು ಡೆಲಿಗೇಟ್ ಮಾಡಬೇಕು. ಅಕಾರ್ಡಿಂಗ್ಲಿ ವಿ ವಿಲ್ ಡೂ ಇಟ್ ಅಂತ. ನನ್ನ ಅರ್ಥದಲ್ಲಿ ಬಡತನವನ್ನು ಈ ಕಡತಗಳಿಗಿಂತ ಐಬಾಲ್ ಅಸೆಸ್ಮೆಂಟ್ ಈಸ್ ಸುಪೀರಿಯರ್ ದೆನ್ ಕಡತಗಳು. BPL ಕಾರ್ಡ್ ನೋಡಿ, ಆ ಬಡತನ ಕಣ್ಣಲ್ಲಿ ಕಾಣುತ್ತೆ, ಆ ಬಡತನ ಅವರ ಭಾವನೆಗಳಲ್ಲಿ ಕಾಣುತ್ತೆ. ಯಾವುದೇ ಒಂದು ರೋಗಿ ಬಂದು ನಿಂತ್ಕೊಂಡಾಗ ಅವರು ಯಾರು ಗಂಡನೋ ಹೆಂಡತಿ ಮಕ್ಕಳು ಆ ಚಿತ್ರಣ ವಿತಿನ್ 30 ಸೆಕೆಂಡ್ ಹೇಳ್ಬಿಡ್ಬೋದು, ಇವನು ಬಡವನ ಕಡು ಬಡವನ. ಸೊ ಅದರಿಂದ ಈ ರೀತಿ ಬದಲಾವಣೆ ತರಬೇಕು. ನಂತರ ಒಂದು ಇನ್ಸೆಂಟಿವ್ ಸ್ಕೀಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇವತ್ತೇನಾದರೂ ಇಡೀ ದೇಶದಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ 120 ಹೃದ್ರೋಗ ತಜ್ಞರಿದ್ದಾರೆ. ಇಡೀ ದೇಶದಲ್ಲಿ ಇಷ್ಟು ಅತಿ ಹೆಚ್ಚಿನ ಹೃದ್ರೋಗ ತಜ್ಞರಿರೋದು ಜಯದೇವದಲ್ಲಿ 120 ಜನ. ನಾನು ಎಷ್ಟೋ ಜನನ 11 ಗಂಟೆಗೆ ಅಪ್ಲಿಕೇಶನ್ ತಗೊಂಡು 12ವರೆಗೆ ಆರ್ಡರ್ ಕೊಟ್ಟು 2 ಗಂಟೆಗೆ ರಿಪೋರ್ಟ್ ಮಾಡಿಸ್ತಿದ್ದೆ ಮುಗಿನಿಗೆ, ಅಂದರೆ ಬೇಸ್ಡ್ ಆನ್ ಮೆರಿಟ್. ಸೊ ಆ ರೀತಿ ನಾವು ಬದಲಾವಣೆ ಮಾಡಬೇಕಾಗುತ್ತೆ. ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆ ಅಫೋರ್ಡಬಲ್ ಕಾರ್ಡಿಯಾಕ್ ಕೇರ್ ಅಂದರೆ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಕೊಡತಕ್ಕಂಥ ಈ ವ್ಯವಸ್ಥೆ ಏನಿದೆ, ಇದನ್ನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಪ್ರಿಷಿಯೇಟ್ ಮಾಡಿದ್ದಾರೆ, ಲೀಡರ್ಶಿಪ್ ಸ್ಕೂಲ್ ಆಫ್ ಸಿಂಗಾಪುರ್ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು, ಅಮೇರಿಕದ ಅಂದಿನ ಅಧ್ಯಕ್ಷರಾದ ಬರಾಕ್ ಒಬಾಮಾ ಅವರೆಲ್ಲ ದೇ ಹ್ಯಾವ್ ಅಪ್ರಿಷಿಯೇಟೆಡ್. ಸೊ ಹಾಗಾಗಿ ನಾನು ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಡಿಯಾ ನೀಡ್ಸ್ ಅನ್ ಅಮೆಂಡ್ಮೆಂಟ್ ಮಿನಿಸ್ಟ್ರಿ. ದೇರ್ ಆರ್ ಲಾಟ್ ಆಫ್ ರೂಲ್ಸ್ ನೀಡ್ ಟು ಬಿ ಅಮೆಂಡೆಡ್. ಸೊ ಅದರ್ವೈಸ್ ಏನಾಗುತ್ತೆ, ಆಮೇಲೆ ನಾನು ಅಧಿಕಾರ ವಹಿಸ್ಕೊಂಡಾಗ 33 ಲಿಟಿಗೇಷನ್ಸ್ ಇತ್ತು ಬಿಟ್ವೀನ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಎಂಪ್ಲಾಯೀಸ್. ನಾನು ಎಲ್ಲರನ್ನೂ ಕರೆದೆ 33 ಜನ. ನೋಡಪ್ಪ, ಫಸ್ಟ್ ಆಫ್ ಆಲು ಇಲ್ಲಿ ಲಿಟಿಗೇಷನ್ ಇದ್ದರೆ ನಿಮ್ಮ ಮೈಂಡ್ ಎಲ್ಲ ಡಿಸ್ಟರ್ಬ್ ಆಗಿರುತ್ತೆ. ನಿಮ್ಮ ಮೈಂಡ್ ಡಿಸ್ಟರ್ಬ್ ಆದರೆ ಅದು ಪೇಷಂಟ್ ಕೇರ್ಗೆ ಅಫೆಕ್ಟ್ ಆಗುತ್ತೆ ಅಲ್ಟಿಮೇಟ್ಲಿ. ಸೊ ಅದಕ್ಕೆ ನೀವೆಲ್ಲ 33 ಕೇಸ್ ವಿಡ್ರಾ ಮಾಡಿಬಿಟ್ಟು, ಇವೆಲ್ಲ ಸಮ್ ಪ್ರಮೋಷನಲ್ ಇಶ್ಯೂಸು, ಇಂಕ್ರಿಮೆಂಟ್ ಇಶ್ಯೂಸು. ಸೊ ನನ್ನ ನಂಬಿ ಸೊ ಎಲ್ಲ ವಿಡ್ರಾ ಮಾಡಿದರು. ಐ ಸಾಲ್ವ್ಡ್ ಆಲ್ 33 ಫ್ಯಾಕಲ್ಟಿ ಪ್ರಾಬ್ಲಮ್ಸ್. ಸೊ ಆಮೇಲೆ ಐ ಹ್ಯಾವ್ ಗಿವನ್ ಎ ಲಿಟಿಗೇಷನ್ ಫ್ರೀ ಅಡ್ಮಿನಿಸ್ಟ್ರೇಷನ್ ಆಲ್ಮೋಸ್ಟ್ ಅಪ್ ಟು 17 years. ಕೊನೆಗೆ 6 months ಇದ್ದಾಗೆ ಕೆಲವೆಲ್ಲ 1-3-4 ಬಂದರು. ನಮ್ಮ ಅಡ್ವೊಕೇಟ್ ಪ್ಯಾನಲ್ ಬೇಜಾರು ಮಾಡಿಕೊಂಡ್ರು, ಮಂಜುನಾಥ್ ನೀವೇ ಹೆಂಗೆ ಸಾಲ್ವ್ ಮಾಡಿಬಿಟ್ರೆ ಹೆಂಗೆ, ನಾವು ನಮಗೇನು ಕೆಲಸನೇ ಇಲ್ವಲ್ಲ ಅಂತ. ಬಟ್ ಎನಿವೆ, ಕೀಪ್ ಇಟ್ ಅಪಾರ್ಟ್. ಸೊ ಹೀಗಾಗಿ ಇವತ್ತು ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಸೊ ನಾನು ರಾಜಕೀಯಕ್ಕೆ ಬಂದಿದ್ರು ಕೂಡ ಮಾಮೂಲಿ ರಾಜಕೀಯ ಅಂತೂ ಮಾಡಲ್ಲ. ನಾನು ಇದನ್ನು ಸರ್ವಿಸ್ ಸೆಕ್ಟರಾಗೆ ಮೇಲೆ ನಾನು ಈ ಟೀಕೆಗಳನ್ನ ಮಾತ್ರ ಮಾಡೋಕ್ಕೋಗೋದಿಲ್ಲ, ಮೊದಲಿಂದೂ ಅಷ್ಟೇ. ಯಾಕೆಂದರೆ ದೇರ್ಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಕಷನ್ ಆ್ಯಂಡ್ ಆರ್ಗ್ಯುಮೆಂಟ್. ಸೊ ಡಿಸ್ಕಷನ್ ಅಂದರೆ ಏನು, ಈಸ್ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆ್ಯಂಡ್ ನಾಲೆಡ್ಜ್. ಆರ್ಗ್ಯುಮೆಂಟ್ ಅಂದರೆ ಅಫ್ಕೋರ್ಸ್ ನಿಮಗೆ ಆರ್ಗ್ಯುಮೆಂಟ್ ಈಸ್ ಯುವರ್ ಪಿಲ್ಲರ್, ಆರ್ಗ್ಯುಮೆಂಟ್ ಈಸ್ ಯುವರ್ ಹಾರ್ಸ್ ಪವರ್, ದಟ್ ಈಸ್ ಫೈನ್. ಆರ್ಗ್ಯುಮೆಂಟ್ ಅಂದರೆ ಈಸ್ ಅನ್ ಎಕ್ಸ್ಚೇಂಜ್ ಆಫ್ ನಮ್ಮ ಇದರಲ್ಲಿ. ಐ ವಿಲ್ ನಾಟ್ ಪ್ರೊಸೀಡ್ ವಿತ್ ದಟ್ ಡೆಫಿನೇಷನ್ ಆಫ್ ಆರ್ಗ್ಯುಮೆಂಟ್. ಸೊ ಆಮೇಲೆ ಏನಾಗುತ್ತೆ, ನಾನು ಜನರಲ್ಲಾಗಿ ಹೇಳೋದಾದರೆ, ಮಂಜುನಾಥ್ ನೀವು ಬಹಳ ಮೃದು ಸ್ವಭಾವ ಹಾಗೆ ಹೀಗೆ ಅಂತಾರೆ. ಈಗ ನೀರು ಕೂಡ ಮೃದು ಸ್ವಭಾವ ಇರುತ್ತೆ. ಅಂದರೆ ಐ ಆಮ್ ವೆರಿ ಸಾಫ್ಟ್ ಇನ್ ಅಪ್ರೋಚ್, ವೆರಿ ಫರ್ಮ್ ಇನ್ ಡಿಸಿಷನ್. ಈ ಥರ ಡಿಸಿಷನ್ ತಗೊಳ್ಳೋದೇ ಇದ್ದರೆ ನಾವು ಮೈಸೂರು ಜಯದೇವ ಮಾಡೋಕ್ಕಾಗ್ತಾ ಇರಲ್ಲ, ಗುಲ್ಬರ್ಗ ಜಯದೇವ ಮಾಡೋಕ್ಕಾಗ. ನೋಡಿ, ಮೈಸೂರು ಜಯದೇವ ಕಟ್ಟಬೇಕಾದ್ರೆ ನಾನು 70 times ಐ ಹ್ಯಾವ್ ಗಾನ್ ಟು ಮೈಸೂರು, 70 times ವಿತಿನ್ 3 years, 70 times ಐ ಹ್ಯಾವ್ ಗಾನ್. ಸೊ ಅವ್ರು ಹೇಳಿದರು, ಎಲ್ಲ ಏನು ನಿಮ್ಮ ಮನೆ ಕಟ್ತಾ ಇದ್ದೀರಾ ಅಥವಾ ಗೌರ್ಮೆಂಟ್ ಇದು ಕಟ್ತಾ ಇದ್ದೀರಾ ಅಂತ. ಅದರಲ್ಲಿ ನೀವು ಹೋಗಿ ನೋಡಿದರೆ ನಿಮ್ಮ ಮುಖ ಕಾಣುತ್ತೆ ಗ್ರಾನೈಟಲ್ಲಿ ಅಂತ ಟಾಪ್ ಕ್ವಾಲಿಟಿ. ಸೊ ಹೀಗಾಗಿ ಕೆಲಸ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಬಟ್ ನನಗೆ ಇಂಟಿಗ್ರಿಟಿ ಅಂದರೆ ಏನು, ಯಾರೂ ನಮ್ಮನ್ನು ಸೂಪರ್ವೈಸ್ ಮಾಡ್ದಲೆ, ಯಾರೂ ನಮ್ಮನ್ನು ಹೇಳ್ದೇನೆ, ಯಾರೂ ನಮ್ಮನ್ನು ಇದು ಮಾನಿಟರ್ ಮಾಡ್ದೇನೆ ನಮ್ಮ ಕೆಲಸ ನಾವು ಮಾಡಿದರೆ ದಟ್ ಈಸ್ ಕಾಲ್ಡ್ ಇಂಟಿಗ್ರಿಟಿ. ಅಂದರೆ ಯಾವುದೇ ನಿರೀಕ್ಷೆ ಇದ್ದೇನೆ ನಮ್ಮ ಕೆಲಸ ನಾವು ಮಾಡಿದರೆ. ಆಮೇಲೆ ಯಾವಾಗಲೂ ಅಷ್ಟೇ, ನಿವೃತ್ತಿ ಆದಮೇಲೆ ನಿಮ್ಗೆ ಏನಾದರೂ ಗೌರವ ಸಿಗ್ತಿದೆ ಸಮಾಜದಲ್ಲಿ ಅಂದರೆ, ಯಾವುದೇ ವೃತ್ತಿ ಆಗ್ಬೋದು, ನಮ್ಮ ವೈದ್ಯಕೀಯ ವೃತ್ತಿಯಲ್ಲ, ನಿವೃತ್ತಿ ಆದಮೇಲೆ ಯಾವುದೇ ವೃತ್ತಿಯಲ್ಲಿ ಅವರಿಗೆ ಗೌರವ ಸಿಗ್ತಾ ಇದೆ ಅಂದರೆ ಅವರು ಅವರ ಸೇವಾ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ದಟ್ ಈಸ್ ದಿ ಬೆಸ್ಟ್ ಟೆಸ್ಟ್. ನೋಡ್ಬೋದು, ಕೆಲವರು ನಿವೃತ್ತಿ ಆದಮೇಲೆ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅಂತಾರೆ. ಇನ್ನು ಕೆಲವರು ನಿವೃತ್ತಿ ಆದಮೇಲೆ ಅವ್ರು ಬಂದರೆ ಚೇರ್ ಹಾಕೋದು ಬೇಡ, ಆ ಕಡೆದೆಲ್ಲ ಹಾಗೆ ಹೀಗೆ. ಸೊ ಅಂದರೆ ಅವ್ರು ಏನು ಕೆಲಸ ಮಾಡಿಲ್ಲ. ಸೊ ಅದರಿಂದ ನಾವು ಜಾಸ್ತಿ ದಿನ ಬದುಕಬೇಕು ಅಂದರೆ ಜಾಸ್ತಿ ಜನಕ್ಕೆ ಸಹಾಯ ಮಾಡಬೇಕು. ಸೊ ದಟ್ ಇನ್ಕ್ರೀಸಸ್ ಯುವರ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಹೇಳಿ. ಸೊ ಆಮೇಲೆ ಜನರಿಗೆ ಸಹಾಯ ಮಾಡೋದು ಇಟ್ ಈಸ್ ನಾಟ್ ಎ ಡ್ಯೂಟಿ, ಇಟ್ ಈಸ್ ಎ ಜಾಯ್ ಅಂತ ತಂದ್ಕೋಬೇಕು. ಸೊ ಇಟ್ ಈಸ್ ಎ ಜಾಯ್, ಈ ಥರ ತಗೋಬೇಕು. ಆಮೇಲೆ ಎಷ್ಟೋ ಸರಿ
ಸಾಫ್ಟ್ನೆಸ್, ಮೃದು ಸ್ವಭಾವ ಅಂದರೆ ಅದು ನಿಮ್ಮ ದೌರ್ಬಲ್ಯ ಅಲ್ಲ, ಅದು ನಮ್ಮ ಸಂಸ್ಕಾರ, ಅದು ಬೇರೆಯವರಿಗೆ ನಾವು ಕೊಡ್ತಕ್ಕಂಥ ಗೌರವ ಅಷ್ಟೇ. ಈಗ ನೋಡ್ಬೋದು ಒಂದೊಂದ್ಸರಿ ನಿಮ್ಮ ಕೋರ್ಟಲ್ಲೇ ಆಗ್ಬೋದು, ತುಂಬ ವಾಯ್ಸ್ ರೈಸ್ ಮಾಡ್ತಾರೆ ಒಂದೊಂದ್ಸರಿ ಅಡ್ವೊಕೇಟ್. ಯಾವಾಗ ಅಂದರೆ ವಾಯ್ಸ್ ಈಸ್ ಸ್ಟ್ರಾಂಗ್ ವೆನ್ ಕೇಸ್ ಇಸ್ ವೀಕ್ ಅಂತ. ವಾಯ್ಸ್ ಈಸ್ ಸ್ಟ್ರಾಂಗ್ ವೆನ್ ಕೇಸ್ ಇಸ್ ವೀಕ್. ಏನೋ ಒಂದೊಂದ್ಸರಿ ವಾಯ್ಸಲ್ಲೇ ವಿನ್ ಆಗ್ಬೋದು, ಆ ಥರ ಮನೋಭಾವ ಆ ಥರ ಇರುತ್ತೆ. ಸೊ ಎನಿವೆ ಐ ಥಿಂಕ್ ವಿ ಆರ್ ಟಚಿಂಗ್ 11 o'clock. ಸೊ ತಮ್ಮೆಲ್ಲರಲ್ಲೂ ಮನವಿ, ಇವತ್ತು ವರ್ಕಿಂಗ್ ಡೇ ಆದರೂ ಕೂಡ ತಮ್ಮ ಸಮಯ ಮಾಡ್ಕೊಂಡು, ಬಿಕಾಸ್ ಐ ಥಿಂಕ್ ದ ಗ್ರೇಟೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಇಟ್ ಟು ಸಂಬಡಿ ಎಲ್ಸ್ ಅಂದರೆ ಇಟ್ ಇಸ್ ಟೈಮ್. ಸೊ ಇಟ್ ಈಸ್ ಬಿಗರ್ ದೆನ್ ಮನಿ ಆ್ಯಕ್ಚುಲಿ. ಸೊ ಅದನ್ನು ನನಗೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಸಮಯನ. ಸೊ ತಮ್ಮೆಲ್ಲರೂ ಮನವಿ, ತಮ್ಮೆಲ್ಲರಲ್ಲೂ ನನ್ನ ಕಳಕಳಿ ಮನವಿ. ದೆನ್ ಬ್ಯಾಕ್ ಟು ಪಾಲಿಟಿಕ್ಸ್. ಸೀರಿಯಲ್ ನಂಬರ್ 1 ಡಾಕ್ಟರ್ ಮಂಜುನಾಥ್, ದೊಡ್ಡ ಸಿಂಬಲ್, ಪ್ಲೀಸ್ ಹೆಲ್ಪ್. ಇಡೀ ಪ್ರಪಂಚಕ್ಕೆ ಶ್ಲಾಘನೀಯ ಕೆಲಸ ಮಾಡಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರೇ, ನಾಗರಾಜ್ ಅವರೇ, ಎಲ್ಲ ವಕೀಲ ಬಂಧುಗಳೇ, ಪತ್ರಿಕಾ ಸ್ನೇಹಿತರೆ, ನಮ್ಗೆ ಗೊತ್ತಿದೆ ಇದು ಲೋಕಸಭಾ ಚುನಾವಣೆ, ಇದು ವಿಧಾನಸಭಾ ಚುನಾವಣೆ ನಾವು ಈಗಾಗಲೇ ಮಾಡಿದ್ದೇವೆ. ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದು ಇಲ್ಲಿ ಅಧಿಕಾರದಲ್ಲಿರುವಂಥ ನಾಯಕರಿದ್ದಾರೆ. ನಾವು ಏನು ಒಂದು ಉಪಯೋಗವನ್ನು ನಾವಿಲ್ಲಿ ಈಗಾಗಲೇ ಪಡೀತಾ ಇದ್ದೀವಿ, ಮುಂದೇನೂ ಪಡೆಯೋಣ. ಆದರೆ ಕೇಂದ್ರ ಸರ್ಕಾರದಲ್ಲೂ ಅದೇ ರೀತಿ ಇರಬೇಕಲ್ಲ. ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು 3ನೇ ಬಾರಿ ಆಗೋದು ಖಚಿತ, 3ನೇ ಬಾರಿ ಆಗೋದು ಖಚಿತ. ಈ ಸಂದರ್ಭದಲ್ಲಿ ಅವರ ಕ್ಯಾಬಿನೆಟ್ ಅಲ್ಲಿ ಡಾಕ್ಟರ್ ಮಂಜುನಾಥ್ ರವರು ಮಂತ್ರಿ ಆದರೆ ನಮ್ಮೂರಿಗೆ ಉಪಯೋಗ ಆಗಲ್ಲ, ನಮ್ಮ ಕೇಂದ್ರಕ್ಕೆ ಉಪಯೋಗ ಆಗಲ್ವಾ? ನಾವು ರಾಜ್ಯದಲ್ಲೂ ಉಪಯೋಗ ತಗೊಳ್ಳೋಣ, ಕೇಂದ್ರದಲ್ಲೂ ತಗೊಳ್ಳೋಣ. ಅಂತ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಪ್ರೊಫೆಷನಲ್ ಪಾಲಿಟಿಷಿಯನ್ ಅಲ್ಲ. ಈಗ ನಾನು 2 ಸತಿ MLC ಎಲೆಕ್ಷನ್ ನಿಂತಿದ್ದೀನಿ, ಸೋತಿದ್ದೀನಿ. ಇನ್ನೂ ಒಂದು ಎಲೆಕ್ಷನ್ ಆದರೆ ನನಗೇನಾಗಲ್ಲ. ರಾಜಕಾರಣಿ ಇರೋರು ನಾವು ಒಂದ್ಸತಿ ಸೋಲ್ಸ್ರಿ ಏನಾಗಲ್ಲ. ಆದರೆ ಡಾಕ್ಟ್ರು ವಿಶೇಷ, ಇಡೀ ದೇಶದಲ್ಲಿ ವಿಶೇಷ ಕ್ಯಾಂಡಿಡೇಟ್. ಅವ್ರನ್ನ ಗೆಲ್ಸ್ರಿ, ಇನ್ನೊಂದ್ಸತಿ ಸೋಲ್ಸ್ರಿ, ಇನ್ನೊಂದ್ಸತಿ ಬರೋಂಥ ಸಂದರ್ಭನೇ ಬರಲ್ಲ. ಈಗಲೇ ಸನ್ಮಾನ್ಯ ಮೋದಿ ಅವರು, ಅಮಿತ್ ಶಾ ಅವರು ಎಲ್ಲರ ಒತ್ತಡದಿಂದ ಬಂದಿದ್ದಾರೆ. ಅವ್ರನ್ನ ಗೆಲ್ಸ್ಕೊಳ್ಳೋದು ನಮ್ಮ ನಿಮ್ಮ ಕರ್ತವ್ಯ, ಅವ್ರನ್ನ ಗೆಲ್ಸ್ಕೊಳ್ಳೋದು ನಮ್ಮ ನಿಮ್ಮ ಕರ್ತವ್ಯ. ಇವತ್ತು ಮೇಕೆದಾಟು ಯೋಜನೆ ಕೇಂದ್ರ ಸರ್ಕಾರದ ಸಹಾಯ ಬೇಕು ನಮಗೆ. ಆ ಸಹಾಯ ಬೇಕು ಅಂದರೆ ಡಾಕ್ಟರ್ ಮಂಜುನಾಥ್ ಅವರು MP ಆಗಬೇಕು, ಮಂತ್ರಿ ಆಗಬೇಕು. ಆ ದೃಷ್ಟಿಯಲ್ಲಿ ತಾವೆಲ್ಲ ಏನಿವತ್ತು ನಾವು ಅಸೋಸಿಯೇಷನ್ ಚಿಕ್ಕದಿದೆ, ಹಿಂದೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು, DK ಶಿವಕುಮಾರ್ ಅವರು ಇದ್ದಂಥ ಸಂದರ್ಭದಲ್ಲಿ ಅದು ಫೌಂಡೇಶನ್ ಹಾಕಿದ್ದು, ಹೊಸ ಕಟ್ಟಡ ಫೌಂಡೇಶನ್ ಆಗಿದ್ದು ನಿಮ್ಮ ಕೈಲಿದೆ. ಮುಂದಿನ ಉದ್ಘಾಟನೆಗೆ ಡಾಕ್ಟರ್ ಮಂಜುನಾಥ್ ಮಂತ್ರಿಯಾಗಿ, ಈ ಕ್ಷೇತ್ರದ ಸಂಸದರಾಗಿ ಉದ್ಘಾಟನೆ ಅವರು ಇರಬೇಕು, ತಮ್ಮೆಲ್ಲರ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮೆಲ್ಲರನ್ನು. ಮತ್ತೆ ಇನ್ನೊಂದು, ವಕೀಲರ ಅನೇಕ ಸಂದರ್ಭದಲ್ಲಿ ತಮ್ಗೆ ಗೊತ್ತಿದೆ, ಮೊನ್ನೆ ರಾಮನಗರದಲ್ಲಿ ವಕೀಲರ ಮೇಲೆ ಕೇಸು, ಯಾವುದೋ ಒಬ್ಬ ಯಕಶ್ಚಿತ್ ಪೊಲೀಸ್ ಅಧಿಕಾರಿ ಪರ ಸರ್ಕಾರ ಹೋಯ್ತು. ಇಡೀ ನಮ್ಮ ವಕೀಲರ ಸಮುದಾಯಕ್ಕೆ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಮ್ಮ ಪರವಾಗಿ ನಿಂತಿದ್ದಾರೆ, ಸನ್ಮಾನ್ಯ ಅಶೋಕ್ ಅವರು ಮಧ್ಯರಾತ್ರಿ ಬಂದಿದ್ದಾರೆ. ನಮ್ಮ ವಕೀಲರ ಪರ ಅನೇಕ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಅಥವಾ ಅಭಿವೃದ್ಧಿ ಕಾಲದಲ್ಲಿ ಕುಮಾರಸ್ವಾಮಿ ಅವರು ಯಾವಾಗೂ ನಮ್ಮ ಪರ ಇದ್ದಾರೆ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ, ತಾವೆಲ್ಲರೂ ಈ ಬಾರಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಲ್ಲಿರಲಿ, ಅವ್ರು ಕೆಲಸ ಮಾಡಲಿ, ಅವ್ರ ಜೊತೆ ಇವರು ಶಕ್ತಿ ಕೊಡಲಿ. ಮುಖ್ಯಮಂತ್ರಿ ಆಗೋಕ್ಕೆ ಇವ್ರು ಸಹಕಾರ ಅವ್ರಿಗೆ ಬೇಕಾಗಿದೆ, ಅವ್ರು ಇರಲಿ. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಮೇಲ್ ಕಳ್ಸೋಣ, MP ಮಾಡೋಣ, ಅವ್ರನ್ನ ಮಂತ್ರಿ ಮಾಡೋಣ ಅಂತೇಳಿ ತಮ್ಮೆಲ್ಲರಿಗೂ ನಾನು ಮಾತಾಡ್ತೀನಿ. ನಾನು ವೈಯಕ್ತಿಕವಾಗಿ ನೋಡಿದ್ದೇನೆ ಮತ್ತು ಅವರಿಂದ ನಾನು ಟ್ರೀಟ್ಮೆಂಟ್ ಸಹ ಮಾಡಿದ್ದೇನೆ. ಡಾಕ್ಟರ್ ಹೃದಯವಂತರು. ಅವರ ಆಸ್ಪತ್ರೆಗೆ ಹೋದಾಗ ನನಗೆ ಹೃದಯ ತೊಂದರೆ ಆಗಿದ್ದಾಗ ಅಲ್ಲಿ ಬೆಡ್ಡಿನ ಕೊರತೆ ಇತ್ತು. ಆ ಸಂದರ್ಭದಲ್ಲಿ ಡಾಕ್ಟ್ರಿಗೆ ನಾವು ಕುಮಾರಣ್ಣ ಅವರಿಂದ ಫೋನ್ ಮಾಡಿಸಿ ನನಗೆ ಆ ಬೆಡ್ಡಿನ ವ್ಯವಸ್ಥೆ ಮಾಡಿ ಮತ್ತು ಬೆಳಗ್ಗೆ ನನಗೆ ಆಂಜಿಯೋಗ್ರಾಮ್ ಮಾಡಿದಂಥ ಅವರು ಡಾಕ್ಟ್ರು ಅಂತ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ್ದಾರೆ. ಮತ್ತು ನಾನು ಡಾಕ್ಟರ್ ಹತ್ರ 3 ವರ್ಷಗಳ ಕಾಲ ಟ್ರೀಟ್ಮೆಂಟು ಸಹ ತೊಗೊಂಡಿದ್ದೆ. ಇತ್ತೀಚೆಗೆ ನಾನು ಬೇರೆ ಡಾಕ್ಟರ್ ಹತ್ರ ತೊಗೊಳ್ತಾ ಇದ್ದೀನಿ. ನನಗೆ ಡಾಕ್ಟ್ರು ಚೆನ್ನಾಗಿ ಪರಿಚಯ ಇತ್ತು. ಆದ್ದರಿಂದ ಡಾಕ್ಟ್ರು ಒಳ್ಳೆತನ ಇದೆ, ಒಳ್ಳೆಯವರಿದ್ದಾರೆ. ಅವ್ರು ತಮ್ಮನ್ನು ಮತ ಕೇಳಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ.